ವಿವಾದಾತ್ಮಕ ಹೇಳಿಕೆಯಿಂದ ನಿರ್ಬಂಧಕ್ಕೆ ಒಳಗಾಗಿದ್ದ ಕನ್ನೇರಿ ಶ್ರೀ ಈಗ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸವ ತತ್ವ ಅನುಸರಿಸುವ ಮಠಾಧೀಶರ ವಿರುದ್ಧ ಗಂಭೀರ ಆರೋಪವನ್ನ ಮಾಡುತ್ತಾ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿವಾದಿಗಳು ವಿವಾದಾತ್ಮಕ ಹೇಳಿಕೆ ನೀಡಿದ ಕನ್ನೇರಿ ಶ್ರೀ ಬಸವ ತತ್ವದ ತಾಲಿಬಾನಿಗಳು ಎಂದ ಸ್ವಾಮೀಜಿ. ಇತ್ತೀಚೆಗೆ ಕನ್ನೇರಿ ಶ್ರೀಗಳು ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆ ಮೂಲಕ ಸುದ್ದಿಯಲ್ಲಿದ್ದಾರೆ. ಹಲವು ಬಾರಿ ಜಿಲ್ಲೆಗಳ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು. ಈಗ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಬಸವ ತತ್ವದ ತಾಲಿಬಾನಿಗಳು ಅನ್ನೋ ಮೂಲಕ ನಾಲಿಗೆ ಹರಿಬಿಟ್ಟಿದ್ದಾರೆ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ. ನಿಮ್ ಮ್ಯಾಗೂ ಟೀಕಾ ಮಾಡಬಹುದು ಅವರು. ಹೌದು, ಮಹಾರಾಷ್ಟದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಬಸವ ತತ್ವ ಅನುಯಾಯಿಗಳ ವಿರುದ್ಧ ಮತ್ತೆ ವಿವಾದಾತ್ಮಕ ಪದ ಬಳಕೆ ಮಾಡಿದ್ದಾರೆ. ಬೆಳಗಾವಿಯ ರಾಯಬಾಗದಲ್ಲಿ ನಡೆದ ಹನುಮಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಕನ್ನೇರಿ ಶ್ರೀ ಆಡಿದ ಮಾತು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಈ ಮಾಲಿ ಮಾತಾಡಿಲ್ಲ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ. ನಿಮ್ ಮ್ಯಾಗೂ ಟೀಕಾ ಮಾಡಬಹುದು ಅವ್ರು. ಇಲ್ಲಾಂದ್ರೆ ಇಟ್ಟಿಟ್ಟು ಒಳಗ್ ನುಡಿದು ಮ್ಯಾಗ ಪಟಕ ಸುತ್ತೋದು, ರಾತ್ರಿ ಟಿ ಶರ್ಟ್ ಬರ್ಮೋಡ ಹಾಕೊಳ್ಳೋದು, ಹೋಟೆಲ್ನಾಗ ಹೋಗುದು, ದಾರದ ಅಂಗಡಿಯಾಗ ಹೋಗುದು, ಇದ್ಯಾಕ್ ಮಾಡ್ತಿರೋ ಹೇಳಿದ್ರೆ ಇದನ್ಯಾಕ್ ಮಾಡ್ತೀರಿ ನೀವು ಸ್ವಾಮಿಗಳಾಗಿ? ವಾಲ್ಯಾಗಿತ್ತಂದ್ರೆ ಹೋಗ್ರ ಮನೆಗೆ, ನಾವು ಸತ್ತ ಸಾಯ ಹೋಗ್ರಲ್ಲೇ. ಈ ಮಠ ಬಂದ್ ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಹೇಳಿ. ಇಷ್ಟೇ ಅಲ್ಲ, ಹಿಂದೆ ಮಹಾರಾಷ್ಟವೊಂದರ ಕಾರ್ಯಕ್ರಮದಲ್ಲೂ ವಿವಾದಾತ್ಮಕ ಭಾಷಣ ಮಾಡಿದ್ರು. ಅದರಿಂದ ವಿಜಯಪುರ, ಬಾಗಲಕೋಟೆ, ಧಾರವಾಡ ಸೇರಿ ಕೆಲ ಜಿಲ್ಲೆಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿತ್ತು. ಕೊನೆಗೆ ಹೈಕೋರ್ಟ್ ವಿಜಯಪುರ ಪ್ರವೇಶ ನಿರ್ಬಂಧವನ್ನ ತೆರವು ಮಾಡಿತ್ತು. ಇದೀಗ ಬೆಳಗಾವಿಯಲ್ಲೂ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ವಿವಾದಾತ್ಮಕ ಹೇಳಿಕೆಯಿಂದ ನಿರ್ಬಂಧಕ್ಕೆ ಒಳಗಾಗಿದ್ದ ಕನ್ನೇರಿ ಶ್ರೀ ಈಗ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸವ ತತ್ವ ಅನುಸರಿಸುವ ಮಠಾಧೀಶರ ವಿರುದ್ಧ ಗಂಭೀರ ಆರೋಪವನ್ನ ಮಾಡುತ್ತಾ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ವಿವಾದಾತ್ಮಕ ಹೇಳಿಕೆ ನೀಡಿದ ಕನ್ನೇರಿ ಶ್ರೀ ಬಸವ ತತ್ವದ ತಾಲಿಬಾನಿಗಳು ಎಂದ ಸ್ವಾಮೀಜಿ. ಇತ್ತೀಚೆಗೆ ಕನ್ನೇರಿ ಶ್ರೀಗಳು ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆ ಮೂಲಕ ಸುದ್ದಿಯಲ್ಲಿದ್ದಾರೆ. ಹಲವು ಬಾರಿ ಜಿಲ್ಲೆಗಳ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು. ಈಗ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಬಸವ ತತ್ವದ ತಾಲಿಬಾನಿಗಳು ಅನ್ನೋ ಮೂಲಕ ನಾಲಿಗೆ ಹರಿಬಿಟ್ಟಿದ್ದಾರೆ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ. ನಿಮ್ ಮ್ಯಾಗೂ ಟೀಕಾ ಮಾಡಬಹುದು ಅವರು. ಹೌದು, ಮಹಾರಾಷ್ಟದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಬಸವ ತತ್ವ ಅನುಯಾಯಿಗಳ ವಿರುದ್ಧ ಮತ್ತೆ ವಿವಾದಾತ್ಮಕ ಪದ ಬಳಕೆ ಮಾಡಿದ್ದಾರೆ. ಬೆಳಗಾವಿಯ ರಾಯಬಾಗದಲ್ಲಿ ನಡೆದ ಹನುಮಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಕನ್ನೇರಿ ಶ್ರೀ ಆಡಿದ ಮಾತು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಈ ಮಾಲಿ ಮಾತಾಡಿಲ್ಲ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ. ನಿಮ್ ಮ್ಯಾಗೂ ಟೀಕಾ ಮಾಡಬಹುದು ಅವ್ರು. ಇಲ್ಲಾಂದ್ರೆ ಇಟ್ಟಿಟ್ಟು ಒಳಗ್ ನುಡಿದು ಮ್ಯಾಗ ಪಟಕ ಸುತ್ತೋದು, ರಾತ್ರಿ ಟಿ ಶರ್ಟ್ ಬರ್ಮೋಡ ಹಾಕೊಳ್ಳೋದು, ಹೋಟೆಲ್ನಾಗ ಹೋಗುದು, ದಾರದ ಅಂಗಡಿಯಾಗ ಹೋಗುದು, ಇದ್ಯಾಕ್ ಮಾಡ್ತಿರೋ ಹೇಳಿದ್ರೆ ಇದನ್ಯಾಕ್ ಮಾಡ್ತೀರಿ ನೀವು ಸ್ವಾಮಿಗಳಾಗಿ? ವಾಲ್ಯಾಗಿತ್ತಂದ್ರೆ ಹೋಗ್ರ ಮನೆಗೆ, ನಾವು ಸತ್ತ ಸಾಯ ಹೋಗ್ರಲ್ಲೇ. ಈ ಮಠ ಬಂದ್ ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಹೇಳಿ. ಇಷ್ಟೇ ಅಲ್ಲ,
ಹಿಂದೆ ಮಹಾರಾಷ್ಟ್ರವೊಂದರ ಕಾರ್ಯಕ್ರಮದಲ್ಲೂ ವಿವಾದಾತ್ಮಕ ಭಾಷಣ ಮಾಡಿದ್ರು. ಅದರಿಂದ ವಿಜಯಪುರ, ಬಾಗಲಕೋಟೆ, ಧಾರವಾಡ ಸೇರಿ ಕೆಲ ಜಿಲ್ಲೆಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿತ್ತು. ಕೊನೆಗೆ ಹೈಕೋರ್ಟ್ ವಿಜಯಪುರ ಪ್ರವೇಶ ನಿರ್ಬಂಧವನ್ನ ತೆರವು ಮಾಡಿತ್ತು. ಇದೀಗ ಬೆಳಗಾವಿಯಲ್ಲೂ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ವಿವಾದಾತ್ಮಕ ಹೇಳಿಕೆಯಿಂದ ನಿರ್ಬಂಧಕ್ಕೆ ಒಳಗಾಗಿದ್ದ ಕನ್ನೇರಿ ಶ್ರೀ ಈಗ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸವ ತತ್ವ ಅನುಸರಿಸುವ ಮಠಾಧೀಶರ ವಿರುದ್ಧ ಗಂಭೀರ ಆರೋಪವನ್ನ ಮಾಡುತ್ತಾ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿವಾದಿಗಳು ವಿವಾದಾತ್ಮಕ ಹೇಳಿಕೆ ನೀಡಿದ ಕನ್ನೇರಿ ಶ್ರೀ. ಬಸವ ತತ್ವದ ತಾಲಿಬಾನಿಗಳು ಎಂದ ಸ್ವಾಮೀಜಿ. ಇತ್ತೀಚೆಗೆ ಕನ್ನೇರಿ ಶ್ರೀಗಳು ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆ ಮೂಲಕ ಸುದ್ದಿಯಲ್ಲಿದ್ದಾರೆ. ಹಲವು ಬಾರಿ ಜಿಲ್ಲೆಗಳ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು. ಈಗ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಬಸವ ತತ್ವದ ತಾಲಿಬಾನಿಗಳು ಅನ್ನೋ ಮೂಲಕ ನಾಲಿಗೆ ಹರಿಬಿಟ್ಟಿದ್ದಾರೆ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ. ನಿಮ್ ಮ್ಯಾಗೂ ಟೀಕಾ ಮಾಡಬಹುದು ಅವರು. ಹೌದು, ಮಹಾರಾಷ್ಟ್ರದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಬಸವ ತತ್ವ ಅನುಯಾಯಿಗಳ ವಿರುದ್ಧ ಮತ್ತೆ ವಿವಾದಾತ್ಮಕ ಪದ ಬಳಕೆ ಮಾಡಿದ್ದಾರೆ. ಬೆಳಗಾವಿಯ ರಾಯಬಾಗದಲ್ಲಿ ನಡೆದ ಹನುಮಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಕನ್ನೇರಿ ಶ್ರೀ ಆಡಿದ ಮಾತು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಈ ಮಾಲಿ ಮಾತಾಡಿಲ್ಲ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ. ನಿಮ್ ಮ್ಯಾಗೂ ಟೀಕಾ ಮಾಡಬಹುದು ಅವ್ರು. ಇಲ್ಲಂದ್ರೆ ಇಟ್ಟಿಟ್ಟು ಒಳಗ್ ಹುಡುದು ಮ್ಯಾಗ ಪಟ್ಕ ಸುತ್ತೋದು, ರಾತ್ರಿ ಟಿ ಶರ್ಟು ಬರ್ಮೋಡ ಹಾಕೊಳ್ಳೋದು, ಹೋಟೆಲ್ನಾಗ ಹೋಗುದು, ದಾರದ ಅಂಗಡಿಯಾಗ ಹೋಗುದು, ಇದ್ಯಾಕ್ ಮಾಡ್ತಾರ ಹೇಳಿದ್ನ? ಇದನ್ಯಾಕ್ ಮಾಡ್ತೀರಿ ನೀವು ಸ್ವಾಮಿಗಳಾಗಿ? ವಾಲ್ಯಾಗಿ ತಂದು ಹೋಗ್ರ ಮನೆಗೆ, ನಾವು ಸತ್ತ ಸಾಯ ಹೋಗ್ರಲ್ಲೇ. ಈ ಮಠ ಬಂದ್ ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಕೇಳಿದ್ವಿ. ಇಷ್ಟೇ ಅಲ್ಲ, ಹಿಂದೆ ಮಹಾರಾಷ್ಟ್ರವೊಂದರ ಕಾರ್ಯಕ್ರಮದಲ್ಲೂ ವಿವಾದಾತ್ಮಕ ಭಾಷಣ ಮಾಡಿದ್ರು. ಅದರಿಂದ ವಿಜಯಪುರ, ಬಾಗಲಕೋಟೆ, ಧಾರವಾಡ ಸೇರಿ ಕೆಲ ಜಿಲ್ಲೆಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿತ್ತು. ಕೊನೆಗೆ ಹೈಕೋರ್ಟ್ ವಿಜಯಪುರ ಪ್ರವೇಶ ನಿರ್ಬಂಧವನ್ನ ತೆರವು ಮಾಡಿತ್ತು. ಇದೀಗ ಬೆಳಗಾವಿಯಲ್ಲೂ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ವಿವಾದಾತ್ಮಕ ಹೇಳಿಕೆಯಿಂದ ನಿರ್ಬಂಧಕ್ಕೆ ಒಳಗಾಗಿದ್ದ ಕನ್ನೇರಿ ಶ್ರೀ ಈಗ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸವ ತತ್ವ ಅನುಸರಿಸುವ ಮಠಾಧೀಶರ ವಿರುದ್ಧ ಗಂಭೀರ ಆರೋಪವನ್ನ ಮಾಡುತ್ತಾ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ವಿವಾದಾತ್ಮಕ ಹೇಳಿಕೆ ನೀಡಿದ ಕನ್ನೇರಿ ಶ್ರೀ. ಬಸವ ತತ್ವದ ತಾಲಿಬಾನಿಗಳು ಎಂದ ಸ್ವಾಮೀಜಿ. ಇತ್ತೀಚೆಗೆ ಕನ್ನೇರಿ ಶ್ರೀಗಳು ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆ ಮೂಲಕ ಸುದ್ದಿಯಲ್ಲಿದ್ದಾರೆ. ಹಲವು ಬಾರಿ ಜಿಲ್ಲೆಗಳ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು. ಈಗ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಬಸವ ತತ್ವದ ತಾಲಿಬಾನಿಗಳು ಅನ್ನೋ ಮೂಲಕ ನಾಲಿಗೆ ಹರಿಬಿಟ್ಟಿದ್ದಾರೆ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ. ನಿಮ್ ಮ್ಯಾಗೂ ಟೀಕಾ ಮಾಡಬಹುದು ಅವರು. ಹೌದು, ಮಹಾರಾಷ್ಟ್ರದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಬಸವ ತತ್ವ ಅನುಯಾಯಿಗಳ ವಿರುದ್ಧ ಮತ್ತೆ ವಿವಾದಾತ್ಮಕ ಪದ ಬಳಕೆ ಮಾಡಿದ್ದಾರೆ. ಬೆಳಗಾವಿಯ ರಾಯಬಾಗದಲ್ಲಿ ನಡೆದ ಹನುಮಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಕನ್ನೇರಿ ಶ್ರೀ ಆಡಿದ ಮಾತು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಈ ಮಾಲಿ ಮಾತಾಡಿಲ್ಲ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ.
ನಿಮ್ ಮ್ಯಾಗೂ ಟೀಕಾ ಮಾಡ್ಬೋದು ಅವ್ರು. ಇಲ್ಲಾಂದ್ರೆ ಇಟ್ಟಿಟ್ಟು ಒಳಗೆ ಹುಡುದು ಮ್ಯಾಗ ಪಟಕ ಸುತ್ತೋದು, ರಾತ್ರಿ ಟಿ ಶರ್ಟ್ ಬರ್ಮೋಡ ಹಾಕೊಳ್ಳೋದು, ಹೋಟೆಲ್ನಾಗ ಹೋಗುದು, ದಾರದ ಅಂಗಡಿಯಾಗ ಹೋಗುದು, ಇದ್ಯಾಕ್ ಮಾಡ್ತೀರ ಹೇಳಿದ್ನ? ಇದ್ನ್ಯಾಕ್ ಮಾಡ್ತೀರಿ ನೀವು ಸ್ವಾಮಿಗಳಾಗಿ? ವಾಲ್ಯಾಗೆ ತಂದು ಹೋಗ್ರಿ ಮನೆಗೆ, ನಾನು ಸತ್ತ ಸಾಯ ಹೋಗ್ರಲ್ಲೇ. ಈ ಮಠ ಬಂದ್ ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಹೇಳಿ. ಇಷ್ಟೇ ಅಲ್ಲ, ಹಿಂದೆ ಮಹಾರಾಷ್ಟ್ರವೊಂದರ ಕಾರ್ಯಕ್ರಮದಲ್ಲೂ ವಿವಾದಾತ್ಮಕ ಭಾಷಣ ಮಾಡಿದ್ರು. ಅದರಿಂದ ವಿಜಯಪುರ, ಬಾಗಲಕೋಟೆ, ಧಾರವಾಡ ಸೇರಿ ಕೆಲ ಜಿಲ್ಲೆಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿತ್ತು. ಕೊನೆಗೆ ಹೈಕೋರ್ಟ್ ವಿಜಯಪುರ ಪ್ರವೇಶ ನಿರ್ಬಂಧವನ್ನ ತೆರವು ಮಾಡಿತ್ತು. ಇದೀಗ ಬೆಳಗಾವಿಯಲ್ಲೂ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.